1.5 ಲಕ್ಷ ಖರ್ಚಾಗಿತ್ತು ಈ ಶೆಡ್ಡಿಗೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಮನ್ ಜೋಗಿ. ನಾನು ಕುರಿ ಶೆಡ್ನ 0 ಇನ್ವೆಸ್ಟ್ಮೆಂಟಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗತ್ತಂತ. ಏನು ಕಂಬ ಇಷ್ಟೇ ಸಣ್ಣ ಕಡ್ಕೊಂಡಿದ್ದಾನೆ ಅಂತ ಅನ್ಕೊಂಬೇಡಿ, ಅದಕ್ಕೇನೋ ಬೇರೆ ಪ್ಲಾನ್ ಇಟ್ಟಿನಿ. ಶೀಟ್ ಹಾಕಲ್ಲ, ಮನೇಲೇ ಇರೋ ಐಟಮಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗೆ ಈ ಒಂದು ಕುರಿ ಶೆಡ್ ನೋಡ್ಕೊಂಬರೋಣ ಅಂತ ಹೋದೆ. ನಮ್ಮೂರಲ್ಲೇ ಮಾಡಿದ್ದು. ಈ ಶೆಡ್ಡಿಗೇನೋ 1.5 ಲಕ್ಷ ಖರ್ಚಾಗಿತ್ತಂತೆ. ಹಾಗೆ ನಾನು ನನ್ನ ಫ್ರೆಂಡ್ ತೋಟಕ್ಕೆ ಹೋಗಿ ಅಡಿಕೆ ಮರನೆಲ್ಲ ಕಡ್ಕೊಂಡ್ವಿ ಕೆಳಗಡೆ ಪಟ್ಟಿ ಹೊಡಿಯೋಕ್ಕೆ. 0 ಇನ್ವೆಸ್ಟ್ಮೆಂಟ್ ಅಲ್ಲಿ ಶೆಡ್ ಮಾಡ್ಬೇಕು ಅಂದ್ರೆ ಒಳ್ಳೆ ಫ್ರೆಂಡ್ಸ್ ನಾವು ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಶೆಡ್ ಮಾಡ್ಬೇಕಂತ ವಿಡಿಯೋ ಆಗಿತ್ತು, ನಾನು ಹೋಗಿ ಸ್ವಿಚ್ ಆಫ್ ಮಾಡ್ಬೇಕು. ರೀಪಿಂದ ರೇಟ್ ಕೇಳಿದೆ, 16,000 ರೂಪಾಯಿ ಆಗತ್ತೆ ಅಂದ್ರ. ಅದಕ್ಕೋಸ್ಕರ ಅಡಿಕೆ ಮರದಲ್ಲೇ ಮಾಡೋಣ ಅಂತ ಫಿಕ್ಸ್ ಆಗಿನಿ. ಕುರಿ ಶೆಡ್ 0 ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡೋದು ಇವತ್ತು ಪ್ಲಾನ್ 2. ಮಳೆ ಎಲ್ಲ ಮತ್ತೆ 0 ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡಕ್ ಆಗಲ್ಲ, ಮಳೆ ಎಲ್ಲ ತರಲೇಬೇಕು. ಇವತ್ತು ಇಷ್ಟು ಹಂತಕ್ಕೆ ಬಂದಿದೆ ಇವತ್ತು ಕೆಲಸ. ಫಾಲೋ ಮಾಡ್ಕೊಳ್ಳಿ. ನಾಳೆ ವಿಡಿಯೋದಲ್ಲಿ ಮೇಲ್ಗಡೆ ಪಟ್ಟಿ ಪೂರ್ತಿ ಶೆಡ್ ಎಲ್ಲ ಮಾಡಿ ಕಂಪ್ಲೀಟ್ ಮಾಡ್ತೀನಿ, ಒಂದು 90%. ಸುಮಾರು ಕೆಲಸ ಆಗತ್ತೆ, ಒಬ್ನೇ ಮಾಡಕ್ ಆಗತ್ತಾ ಇಲ್ಲ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಪೂರ್ತಿ ಕಂಪ್ಲೀಟ್ ಕೆಲಸ ಒಬ್ನೇ ಮಾಡಿರೋದು. ನಾಳೆ ಪೂರ್ತಿ ಶೆಡ್ ಯಾವ ತರ ಬರುತ್ತೆ ಮತ್ತೆ ಕೆಳಗಡೆ ಕೋಳಿಗೂ ಮಾಡ್ಬೇಕಂತ ಅನ್ಕೊಂಡಿದೀನಿ. ಇವತ್ತಿಂದ ಇಷ್ಟೇ, ಫಾಲೋ ಮಾಡ್ತೀನಿ. ಇಲ್ಲಿ ನೋಡಿ, ಶೀಟ್ ಹಾಕಿಲ್ಲ, ಈ ತರ ಒಂದು ವೇಸ್ಟ್ ಮೆಶ್ ಇತ್ತು ನಮ್ಮ ಮನೇಲಿ, ಅದನ್ನ ಯೂಸ್ ಮಾಡ್ಕೊಂಡಿದೀವಿ. ಮೆಟ್ಲೆಲ್ಲ ಈ ತರ ಮಾಡಿದೀವಿ. ಈಗ ಗಟ್ಟಿ ಇದೆ, ಸುಮಾರು ಏನಾಗಲ್ಲ. ದೆಬ್ಬೆ ಎಲ್ಲ ಸೈಡಿಂದ ಹಿಡ್ಕೊಂಡು ಹೊಡೆಯಕ್ಕೆ ಆಗ್ತಿರ್ಲಿಲ್ಲ, ಅದಕ್ಕೋಸ್ಕರ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಮತ್ತೆ ಮೆಶ್ಶು ಅಷ್ಟೇ ಸುಮಾರು ಹೈಟ್ ಇಟ್ಕೊಬೇಕಾಗತ್ತೆ, ಮತ್ತೆ ಅದನ್ನು ಅಷ್ಟೇ ಒಬ್ಬನ ಹತ್ರ ಇಟ್ಕೊಳಕ್ಕಾಗಲ್ಲ ಅಂತ ಹೇಳಿ ಅವ್ರಿಗೆ ಬರಕ್ಕೆ ಹೇಳಿದೆ. ಎಲ್ಲ ಬಂದು ಸುಮಾರು ಕೆಲಸ ಮಾಡ್ಕೊಟ್ರು. ಆಮೇಲೆ ಮೆಟ್ಲುನು ಮಾಡೋಕ್ಕೂ ಹೆಲ್ಪ್ ಮಾಡಿದ್ರು. ಫೀಡಿಂಗ್ನು ಹೊರಗಡೆಯಿಂದ ಕೊಡಬೇಕು ಅಂತ ಮಾಡಬೇಕು ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ನಾನಿಲ್ಲ ಅಂದ್ರೆ ನಮ್ಮಮ್ಮ ಆದ್ರೂ ಫೀಡ್ ಮಾಡಂಗೆ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ನಾನು 100% ಮಾಡೋಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ನಾನು ಇದರಿಂದ ಏನು ಎಲ್ಲೂ ಮಾಡ್ತಾ ಇಲ್ಲ, ನಾನು ಓನ್ ಐಡಿಯಾದಿಂದ ಮಾಡ್ತಾ ಇದ್ದೀನಿ. ನೋಡೋಣ ಎಲ್ಲಿ ತನಕ ಬರುತ್ತೆ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಫೈನಲ್ ಔಟ್ಪುಟ್ ಹಾಕ್ತೀನಿ, ಒಂದು ವಿಡಿಯೋ, ಕಂಪ್ಲೀಟ್ ವಿಡಿಯೋ ನಿಮಗೆ. ನಿಮಗೂ ಏನಾದರೂ ಬೇರೆ ಏನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ. ಯಾಕಂದರೆ ನನಗೂ ಹೆಲ್ಪ್ ಆಗಿಲ್ಲ ಅಂದರೆ ಬೇರೆಯವ್ರಿಗಾರು ಹೆಲ್ಪ್ ಆಗುತ್ತೆ. ಶೀಟ್ ಯಾಕೆ ಹಾಕಿಲ್ಲ ಅಂದರೆ, ಇದೊಂದು ನಮ್ಮನೇಲಿ ವೇಸ್ಟ್ ಪೀಸ್ ಇತ್ತು. ಇದಕ್ಕೆ ಗ್ರೀನ್ ಮೆಶ್ ಇಲ್ಲ ಅಂದ್ರೆ ಒಳ್ಳೆ ಒಂದು ಟಾರ್ಪಲ್ ಹಾಕ್ಬಿಟ್ರು ಸಾಕು, ಚೆನ್ನಾಗಿ ಬರುತ್ತೆ. ಸುಮ್ಮನೆ ಅದಕ್ಕೆ ಒಂದು ಶೀಟಿಗೆ ಹೋಗ್ತಾ ಒಂದು 6-7 ಸಾವಿರ ರೂಪಾಯಿ ಆಗುತ್ತೆ. ಅದನ್ನು ಇನ್ವೆಸ್ಟ್ ಮಾಡ್ಬಿಡೋದಂತ ಇದೆ. ಮನೇಲಿ ವೇಸ್ಟ್ ಇತ್ತು, ಅದನ್ನೇ ಬಳಸ್ಕೊಂಡಿದ್ದೀನಿ. ನಾನು ಇವತ್ತು ಕಂಪ್ಲೀಟ್ ಮಾಡಬೇಕು ಅನ್ಕೊಂಡೆ, ಆದ್ರೆ ಇಷ್ಟೇ ಆಗಿದ್ದು. ಫಾಲೋ ಮಾಡ್ಕೊಳ್ಳಿ, ನಾಳೆ ಏನಾಗತ್ತಂತ ನೋಡೋಣ. ಇದು ವೇಸ್ಟ್ ಟಿಲ್ಲರ್ ಇನ್ ಚೈನ್ ಇದು. ಅದು ಮತ್ತೆ ಇದೊಂದು ಹಳೇದೊಂದು ಡೋರ್ ಇತ್ತು ನಮ್ಮನೇಲಿ ಸಿಕ್ತಿದ್ದು. ಇದರಿಂದ ಡೋರ್ ಮಾಡ್ತೀನಿ. ಒಂದು ಬಿಜಾಗ್ರಿನೂ ಯೂಸ್ ಮಾಡಲ್ಲ. 0 ಇನ್ವೆಸ್ಟ್ಮೆಂಟ್ ಅಲ್ಲಿ ಡೋರ್ ಮಾಡಿ ತೋರಿಸ್ತೀನಿ. ಬಿಜಾಗ್ರಿ ನೋಡ್ರಿ, ನೀವು ತರಕ್ ಹೋದ್ರೆ ಇದಕ್ಕೇನಿಲ್ಲ ಅಂದ್ರೂ 300-400 ರೂಪಾಯಿ ಆಗತ್ತೆ ಒಂದಕ್ಕೆ. ಇದೆಷ್ಟು ಗಟ್ಟಿ ಬರುತ್ತಂದ್ರೆ ತೋರಿಸ್ತೀನಿ ನಿಮಗೆ ಕಂಪ್ಲೀಟ್ ವಿಡಿಯೋ ಆದ್ಮೇಲೆ. ನಮಸ್ಕಾರ ಸ್ನೇಹಿತರೆ, 0 ಇನ್ವೆಸ್ಟ್ಮೆಂಟ್ ಅಲ್ಲಿ ಡೋರ್ ಮಾಡಿದೀವಿ ನೋಡಿ. ಹೆಂಗೆ 360 ಡಿಗ್ರಿ. ನಾರ್ಮಲ್ ನಿಮಗೆ 90 ಡಿಗ್ರಿ ಮೂವ್ ಆಗುತ್ತೆ. ಬಿಜಾಗ್ರಿ ತಂದ್ರೆ 360 ಸಿಗತ್ತೆ, ಬಟ್ ಪ್ರೈಸ್ ಕಾಸ್ಟ್ಲಿ ಆಗುತ್ತೆ. ಇದು ನೋಡ್ರಿ 360 ಡಿಗ್ರಿ ತಿರುಗತ್ತೆ ಹೆಂಗ್ ಬೇಕಂಗೆ. ಹಳೆ ಟಿಲ್ಲರ್ ಇಂದ ಚೈನ್ ಇತ್ತು, ಅದನ್ನೇ ಯೂಸ್ ಮಾಡ್ಕೊಂಡಿದೀವಿ. ಹಾಗೆ ಇದಕ್ಕೂ ಅಷ್ಟೇ ಫುಲ್ಲು ದೆಬ್ಬೆ ಹೊಡ್ಕೊಂತೀವಿ, ಅವಾಗ ಏನು ಕುರಿ ಏನು ಹೊರಗೆ ಬರಲ್ಲ. 0 ಇನ್ವೆಸ್ಟ್ಮೆಂಟಲ್ಲಿ ಕುರಿ ಶೆಡ್ ಮಾಡಬೇಕು ಅನ್ನೋ ನನ್ನ ಪ್ಲಾನಲ್ಲಿ ಇವತ್ತು 90% ಕೆಲಸ ಮುಗಿಸಿದ್ದೀನಿ. ಮೇಲ್ಗಡೆ ಕುರಿ ಶೆಡ್ ಮೇಲ್ಗಡೆ ಟಾರ್ಪಲ್ ಹಾಕ್ತಾ ಇದ್ದೀನಿ, ಮತ್ತು ಅದ್ರ ಮೇಲ್ಗಡೆ ಗರಿ ಮುಚ್ತಾ ಇದ್ದೀನಿ. ಯಾಕಂದರೆ ಜಾಸ್ತಿ ಹೀಟ್ ಹೊಡಿಬಾರ್ದು, ಬರೀ ಟಾರ್ಪಲ್ ಹಾಕಿದ್ರೆ ಹೀಟ್ ಹೊಡೆಯುತ್ತಂತ. ಮನೇಲೆ ಒಂದು ವೇಸ್ಟ್ ಟಾರ್ಪಲ್ ಇತ್ತು, ಅಂದರೆ ಅದು 4-5 ವರ್ಷ ಹಳೇದು. ಇನ್ನೇನು ಸ್ವಲ್ಪ ಚಿಕ್ಕ ಕೆಲಸ ಇದೆ, ಅದಿಷ್ಟು ಮುಗಿಸ್ಬಿಟ್ರೆ ನಂದು ಕುರಿ ಶೆಡ್ ಮುಗಿಯುತ್ತೆ. ಅದು ಮತ್ತೆ ಈಗ ಫೀಡಿಂಗ್ ಬಗ್ಗೆ ಯೋಚನೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಕುರಿ ತಂದಮೇಲೆ ಅದನ್ನು ಯೋಚನೆ ಮಾಡೋಕ್ಕಾಗಲ್ಲ, ಏನು ತರಬೇಕು, ಅದಕ್ಕೆ ಏನೇನು ಹಾಕಬೇಕು ಅಂತ. 10 ಟಗರು ಮರಿಗಳಿಗೆ ಎಷ್ಟು ಫೀಡಿಂಗ್ ಖರ್ಚಾಗ್ಬೋದು ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನನಗಷ್ಟು ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಬಟ್ ತಿಳ್ಕೊತೀನಿ ಏನೇನು ಬೇಕು ಅಂತ. ನೋಡಿ, ಈ ಥರ ಬಂದಿದೆ ನನ್ನ ಕುರಿ ಶೆಡ್. ಮೇಲ್ಗಡೆ ಟಾರ್ಪಲ್ ಹಾಕಿದ್ದೀನಿ, ಅದ್ರ ಮೇಲ್ಗಡೆ ಗರಿ ಮುಚ್ಚಿದ್ದೀನಿ. ನಮಸ್ಕಾರ ಸ್ನೇಹಿತರೆ, ಫಾಲೋ ಮಾಡ್ಕೊಳ್ಳಿ. ನಾಳೆ ಸಿಗೋಣ, ಫೀಡರ್ ರೆಡಿ ಮಾಡೋಣ. 0 ಇನ್ವೆಸ್ಟ್ಮೆಂಟಲ್ಲಿ ಕುರಿಗಳಿಗೆ ಫೀಡರ್ ಮಾಡ್ತೀನಿ. ಈಗ ವಿಡಿಯೋ ಎಲ್ಲರೂ ಎಷ್ಟು ಒಂದು 8 ಇಂಚ್ ಪೈಪನ್ನು ಯೂಸ್ ಮಾಡ್ತಾರೆ, ಮಧ್ಯ ಕಟ್ ಮಾಡಿಬಿಟ್ಟು. ನಾನಿದೆ ಒಂದು ಹಳೆ ಮರ ಇತ್ತು ನಮ್ಮ ಮನೇಲಿ, ಮನೆ ಮೇಲೆ ಬಿದ್ದಿತ್ತು, ಪಕ್ಕದ ಮನೆಯವ್ರ ಮನೆ ಮೇಲೆ. ಹೋದ್ಸಲ ಕಟ್ ಮಾಡಿದ್ವಿ, ಅದಕ್ಕೆ ಈಗ ಸಿಕ್ತು. ಅದನ್ನೇ ಫುಲ್ ಕ್ಲೀನ್ ಮಾಡಿಬಿಟ್ಟು ನಿಮಗೆ ವಿಡಿಯೋ ಹಾಕ್ತೀನಿ, ಫಾಲೋ ಮಾಡ್ಕೊಳ್ಳಿ.
0 ಇನ್ವೆಸ್ಟ್ಮೆಂಟ್ ಅಲ್ಲಿ ಕುರಿ ಸೆಟ್ ಮಾಡೋದು ಅಷ್ಟು ಸುಲಭ ಇಲ್ಲ ಬ್ರೋ. ವರ್ಕ್ ಹಾರ್ಡ್. 0 ಇನ್ವೆಸ್ಟ್ಮೆಂಟ್ ಅಲ್ಲಿ ಕುರಿ ಶೆಡ್ ಮಾಡಬೇಕು ಅನ್ನೋ ನನ್ನ ಯೋಚನೆಯಲ್ಲಿ ಈಗ 100% ನಾ ಕೆಲಸ ಮುಗಿಸಿ ಇನ್ನೇನು ಸಣ್ಣ ಪುಟ ಇರುತ್ತೆ, ಅದನ್ನ ಹೋಗ್ತಾ ಹೋಗ್ತಾ ಕರೆಕ್ಷನ್ ಮಾಡ್ಕೊತೀನಿ. ನಾ ಮಾಡಿದ ತಪ್ಪೆಲ್ಲ ನೀವು ಕಮೆಂಟಲ್ಲಿ ಹೇಳಿರಾ, ಆಲ್ಮೋಸ್ಟ್ ಅಲ್ಲೆಲ್ಲ ಸರಿ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಕೆಲಸ ಮಾತ್ರ ಪೆಂಡಿಂಗ್ ಇತ್ತು. ಯಾವುದಂದ್ರೆ ಅಲ್ಲಿ ಮುನ್ಗಡೆ ಡೋರ್ ಹತ್ರ ಒಂದು ದೊಡ್ಡ ಗ್ಯಾಪ್ ಇತ್ತು, ಅದನ್ನು ಅಷ್ಟೇ ಇವತ್ತು ಬೆಳಿಗ್ಗೆ ಕಂಪ್ಲೀಟ್ ಮಾಡ್ಕೊಂಡೆ. ಹಲ್ಗೇನು ಹೊಡೆಯೋದೇನೋ ಹೊಡೆದ್ಬಿಟ್ಟೆ, ಕುರಿ ದಾಟ್ತವೋ ಇಲ್ಲ ಅಂತ ನನಗೆ ಆಮೇಲೆ ಅನ್ನಿಸ್ತು. ಹಾಗೆ ಒಂದ್ಸಲ ಯಾವುದಕ್ಕೂ ಇರ್ಲಿ ಅಂತೇಳಿ ಚೆಕ್ ಮಾಡ್ಕೊಂಡೆ, ದಾಟಕ್ ಆಗ್ತಿತ್ತ ಇಲ್ಲ ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು ನನಗೆ. ಹಂಗೆ ಕ್ಲೀನಾಗಿ ಆರಾಮ್ಸೆ ದಾಟೋದು ಕುರಿಗಳು, ನೀವೇನು ನೋಡ್ಬೋದು ಅದನ್ನ. ನನಗೆ ಈ ಕುರಿ ಶೆಡ್ಡಲ್ಲಿ ಒಂದು 10 ಕುರಿ ಮರಿಗಳನ್ನ ಆರಾಮ್ಸೆ ಕಟ್ಬೋದಾ ಏನು ಅಂತ ಒಂದು ಡೌಟ್ ಇದೆ. ಗೊತ್ತಿದ್ರೆ ನಿಮ್ಗೆ ಯಾರಿಗಾದ್ರು ಒಂದು ಕಮೆಂಟ್ ಮಾಡಿ. 10x10 ಇದೆ ಈ ಶೆಡ್ಡು. ಎಲ್ಲ ಹೇಳ್ತೀರಾ 0 ಇನ್ವೆಸ್ಟ್ಮೆಂಟ್ ಅಂತ, ನಿಮ್ಮ ಟೈಮ್ ವೇಸ್ಟ್ ಆಗಲ್ವಾ ಅಂತಾರೆ. ಬೆಳಿಗ್ಗೆ 6ರಿಂದ 9 ಗಂಟೆ ಒಳಗೆ ನನ್ನ ಕೆಲಸ ಎಲ್ಲ ಮುಗಿಸ್ ನನ್ನ ಕೆಲಸಕ್ಕೆ ನಾ ಹೊಡ್ತೀನಿ. ಪೂರ್ತಿ ನನ್ನ ಶೆಡ್ ಈಗ ಕಂಪ್ಲೀಟ್ ಆಗಿದೆ. ಈ ಶೆಡ್ಡಿಗೆ ಎಷ್ಟು ಖರ್ಚಾಯ್ತು ಅಂತಾನು ಪೂರ್ತಿ ಕಂಪ್ಲೀಟ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾಳೆ ಹಾವೇರಿ ಸಂತೆ, ಹಾವೇರಿಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಲ್ಲಿ ಏನು ರೇಟ್ ಇದೆ, ಯಾವ ಮರಿಗೆ ಯಾವ ಸೈಜು ಯಾವ ಪ್ರೈಸು ಏನು ನಂಗೆ ಗೊತ್ತಿಲ್ಲ. 0 ನಾಲೆಡ್ಜಲ್ಲೇ ಹೋಗ್ತಾ ಇದ್ದೀನಿ. ನೋಡೋಣ ಏನಾಗತ್ತಂತ ಅಲ್ಲಿ ಹೋಗ್ಬಿಟ್ಟು. ಮತ್ತೆ ಅಲ್ಲಿ ಹೋದಾಗ ಏನೇನು ನೋಡಬೇಕು ಅನ್ನೋದು ಅಷ್ಟು ಗೊತ್ತಿಲ್ಲ ನನಗೆ. ಒಂದು ಸ್ವಲ್ಪ ಗೊತ್ತಿದ್ರೆ ಕಮೆಂಟ್ ಹಾಕಿ. ನನ್ನ ಬಜೆಟ್ ಏನಿದ್ರು ಒಂದು 7ರಿಂದ 7.5 ಒಳಗೆ ಮರಿ ತರಬೇಕು ಒಂದಕ್ಕೆ ಅಂತ ಅನ್ಕೊಂಡಿದ್ದೀನಿ. ತೀರಾ ದೊಡ್ಡದು ತರಲ್ಲ, ಚಿಕ್ಕದೇ ಸಾಕ್ಬೇಕು ಅನ್ಕೊಂಡಿದ್ದೀನಿ. ಶಿಕಾರಿಪುರ ಹಾವೇರಿ ಹೋದ್ಮೇಲೆ ಏನಾಗುತ್ತೆ ಅಂತ ಹೇಳ್ತೀನಿ, ಫಾಲೋ ಮಾಡ್ಕೊಳ್ಳಿ. ನೋಡೋಣ ಎಷ್ಟು ಬಜೆಟ್ ಆಗುತ್ತೆ ಒಂದು 8-10 ಮರಿಗೆ. ನೈಟ್ 2 ಗಂಟೆಯಿಂದನೇ ಹಾವೇರಿಲಿ ಕುರಿ ಸಂತೆ ಸ್ಟಾರ್ಟ್ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ನೈಟು ಒಳ್ಳೊಳ್ಳೆ ಮರಿ ಬಂದಿರ್ತವೆ. ಬಟ್ ವ್ಯಾಪಾರ ಮಾಡ್ಬೇಕಂದ್ರೆ ಭಾರಿ ನಾಲೆಡ್ಜ್ ಬೇಕು. ನಮಗಷ್ಟು ಗೊತ್ತಾಗಿಲ್ಲ. ನೈಟು ನಾನೇ ಕುರಿ ತುಂಬಕ್ಕೆ ಹೋಗಿ ನಾನೇ ಎಲ್ಲರೂ ಕುರಿ ಆಗ್ಬಿಡ್ತೀನೇನೋ ಅಂತ ಹೇಳಿ ಬೆಳಿಗ್ಗೆ ಹೋದೆ ನಾನು ಹಂಗೆ ಸೀದಾ ಕುರಿ ತುಂಬಕ್ಕೆ. ರೇಟ್ ಸ್ವಲ್ಪ ಜಾಸ್ತಿ ಆದ್ರೂ ಅಡ್ಡಿಲ್ಲ ಅಂತ ಹೇಳಿ ಸ್ವಲ್ಪ ದೊಡ್ಡ ಮರಿನೇ ತಗೊಂಡೆ. ಯಾಕಂದ್ರೆ ನಮಗಷ್ಟು ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ. ಮತ್ತೆ ಸಣ್ಣ ಮರಿ ತಗೊಂಡ್ರೆ ಸ್ವಲ್ಪ ಕೇರಿಂಗು ಮೇಂಟೆನೆನ್ಸ್ ಜಾಸ್ತಿ ಅನ್ಬಿಟ್ಟು ಸ್ವಲ್ಪ ದೊಡ್ಡ ಮರಿನೇ ತಗೊಂಡೆ. ರೇಟ್ ಸ್ವಲ್ಪ ಜಾಸ್ತಿನೇ ಆಯ್ತು ಅಂತ ಅನ್ಕೊಂತೀನಿ. ಬಟ್ ಮರಿ ಚೆನ್ನಾಗೇ ಇದಾವೆ. ನಾವು ಅನ್ಕೊಂಡಂಗಂತೂ ಇಲ್ಲ ಕುರಿ ಮಾರ್ಕೆಟ್. ಅಣ್ಣವರೇ ನಮಗೆ ಕುರಿ ಕೊಡ್ಸಿದ್ದು, ಮತ್ತೆ ನಮ್ಗೆ ಗುರ್ತಿದ್ ಮಾತಾಡ್ತಾರೆ ಅವ್ರೆ. ನಮಗೆ ಅದೇ ಖುಷಿ ಆಗಿದ್ದು, ಒಳ್ಳೆ ಕುರಿ ಕೊಡ್ಸಿದ್ದಾರೆ. ನಂಗೊಂದ್ 2 ಆಡು ಮರಿ ಬೇಕು ಅಂದೆ. ಒಂದ್ ಕಡೆ ಕರ್ಕೊಂಡೋಗಿ ಅವ್ರದೇ ಬೈಕಲ್ಲಿ ಆಡು ಮರಿನೂ ಕೊಡ್ಸಿದ್ರು. ಸಿಕ್ಕಾಪಟ್ಟೆ ಕಮ್ಮಿ ರೇಟಿಗೆ ಕೊಡ್ಸಿದ್ರು. ₹1 ತಗೊಂಡಿಲ್ಲ. ನಾವು ತಿಂಡಿ ದುಡ್ಡು ಸಮೇತ ಅವರೇ ಕೊಟ್ಟಿದ್ರು. ಮನೆಗೆ ಊಟ ಮಾಡಿಸ್ತೀನಿ ಅಂದ್ರು. ಬೇಡಣ ನಮ್ಗೆ ಅಷ್ಟೆಲ್ಲ ಟೈಮ್ ಇಲ್ಲ ಅಂತೇಳಿ ಹೊರಟ್ಬಿಟ್ವಿ. ಹಂಗೆ 0 ಇನ್ವೆಸ್ಟ್ಮೆಂಟ್ ಶೆಡ್ಡಿ ಕುರಿ ಅಂತ ತಂದಾಯ್ತು. ಕುರಿ ಮರಿಗಳ ಸೈಜು ಈ ಸೈಜ್ ನೋಡಿ ಎಲ್ಲ ಈ ಸೈಜ್ ಇದೆ. ಒಂದು 8,500 ಬಿತ್ತು. ಒಟ್ಟು 10 ಮರಿ ತಂದ್ವಿ. ಇಲ್ಲಿ 2 ಆಡು ಮರಿ ಸೇರಿ 12 ಆಯ್ತು. ಇಲ್ಲಿ ಜಾಗ ಸಾಲಲ್ಲ, ಬಾರಿ ಗುತ್ಕೊಂಡ್ 2 ಗುತ್ತಾ ಇದ್ವು ಅಂತ ಹೇಳಿ ನಮ್ಮ ಫ್ರೆಂಡ್ ಮನೆ ಕೊಟ್ಟಿದ್ದೀನಿ. ಅದು ತೋರಿಸ್ತೀನಿ. ಅಲ್ಲೂ ಒಂದು ಸಣ್ಣ ಶೆಡ್ ಮಾಡಿದೀವಿ. ಮತ್ತೆ ಯಾರಿಗಾದ್ರೂ ಡಿವಾರ್ಮಿಂಗ್ ಬಗ್ಗೆ ಗೊತ್ತಿದ್ರೆ ಹೇಳಿ. ಇದೊಂದು ಮರಿ ಮಾತ್ರ ಚಿಕ್ಕ ತಂದೆ, ನನಗೆ ಇಷ್ಟ ಆಯ್ತು ಅಂತ. ಚೆನ್ನಾಗಿ ಸಾಕೋಣ ಅಂತ. ಹಾಲು ಕುಡಿತೈತೆ ಇನ್ನು. ಚೆನ್ನಾಗಿ ಸಾಕ್ಬೇಕು ಅನ್ಕೊಂಡಿದ್ದೀನಿ. ಯಾರಿಗಾದ್ರು ಡಿವಾರ್ಮಿಂಗ್ ಬಗ್ಗೆ ಗೊತ್ತಿದ್ರೆ ಹೇಳ್ರಿ. ಯಾಕಂದ್ರೆ ಈಗಲೇ ಮಾಡೋದ ಇನ್ನೊಂದು ವಾರ ಬಿಟ್ಟು ಮಾಡೋದ ಅಂತ ನಂಗೆ ಗೊತ್ತಿಲ್ಲ ಅಷ್ಟು. ಅಲ್ಲಿ ಕೇಳಿದಾಗ ಇನ್ನೊಂದು ವಾರ ಬಿಟ್ಟೆ ಮಾಡಿ ಅಂತ ಹೇಳಿದ್ರು. ಸದ್ಯಕ್ಕೆ ಶೇಂಗಾ ಹಿಂಡಿ ಮತ್ತೆ ಇದು ಮುಸ್ಕಿನ ಜೋಳ ಕೊಡ್ತಾ ಇದ್ದೀನಿ, ತಿಂತಾ ಇದ್ದಾವೆ. ಅದನ್ನು ಪುಡಿ ಮಾಡಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ನೋಡೋಣ ಮುಂದೆ ಏನಾಗತ್ತಂತ. ಸಿಕ್ಕಾಪಟ್ಟೆ ಗುತ್ಕೊಂತವೆ. ಮೇಕೆ ಅಂತೂ ದೊಡ್ಡ ಟಾರ್ಚರು. ರಾತ್ರಿ 2 ಕಾಣ್ತಾನೆ ಇರಲಿಲ್ಲ ಎಲ್ಲೋದು ಅಂತ ನೋಡಿದ್ರೆ ಈ ಚಪ್ರದ ಮೇಲ್ ಬಂದ್ಬಿಟ್ಟೆ ಆ ಕಡೆಯಿಂದ. ಈ ಗ್ಯಾಪ್ ಒಳಗೆ ದಾಟಿ ಮೇಕೆ ಅಂತೂ ದೊಡ್ಡ ತಲೆನೋವು ಆಗ್ಬಿಡೈತೆ ನನಗೆ, ಏನು ಮಾಡ್ಬೇಕಂತ. ಬೆಳಗ್ಗೆ ನೋಡಿದ್ರೆ ಇದ್ರೊಳಗೆ ದಾಟ್ಕೊಂಡು ಹೊರಗೆ ಹೋಗಿರ್ತವೆ. ನೋಡೋಣ ಏನಾಗತ್ತಂತ. ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಥ್ಯಾಂಕ್ ಯು. ನಾನ್ ನಾಳೆಯಿಂದ ಕೆಲಸ ಬಿಟ್ಬಿಡ್ತೀನಿ. 100 ಕುರಿ ಸಾಕ್ತೀನಿ, 200 ಕುರಿ ಸಾಕ್ತೀನಿ ಅಂತ ಹೇಳಿ ಮಾಡೋ ಕೆಲಸನೂ ಬಿಟ್ಕೊಂಡು ಯಾರು ಸಡನ್ ಆಗಿ ಈ ಬಿಸ್ನೆಸ್ ಕೈ ಹಾಕ್ಬೇಡಿ. ಯಾಕಂದ್ರೆ ನಮಗೆ ಏನು ಎಕ್ಸ್ಪೀರಿಯನ್ಸ್ ಇರಲ್ಲ. ನಾವು ಕೆಲಸ ಮಾಡ್ತಾನೆ ಒಂದು 10-20 ಸಾಕೋಣ, ನಾವು ಎಕ್ಸ್ಪೀರಿಯನ್ಸ್ ಪಡ್ಕೊಳೋಣ. ಇದ್ರಲ್ಲಿ ಏನಾದ್ರೂ ನಮಗೆ ಪ್ರಾಫಿಟ್ ಅನ್ನೋದು ಕಂಡ್ರೆ ನಾವು ಕೆಲಸ ಬಿಡೋಣ. ಆಮೇಲೆ ನಾವು ಫುಲ್ ಟೈಮ್ ಆಗಿ ಈ ಬಿಸ್ನೆಸ್ ಅಂತ ನಾವು ಇದನ್ನ ಕನ್ಸಿಡರ್ ಮಾಡ್ಕೊಂಡು ನಾವು ಕೆಲಸ ಮಾಡೋಣ ಇದ್ರ ಮೇಲೆ. ನಂದು ಇವತ್ತು 2 ಸಣ್ಣ ಕುರಿ ಮರಿಗಳಿಗೆ ಇವತ್ತು ಬೆಳಗ್ಗೆನೆ ಒಂಥರ ಕೋಲ್ಡ್ ಆದಂಗಾಗಿ ಸಿಕ್ಕಾಪಟ್ಟೆ ಸೀನ್ತಾ ಇದ್ವು. ನಾನು ಅದಕ್ಕೋಸ್ಕರನೇ ಇವತ್ತು ರಜಾ ಮಾಡ್ಕೊಂಡು ಡಾಕ್ಟರ್ ಬರೋ ತನಕ ಎಲ್ಲ ಕಾಯ್ತಾ ಕೂರಕ್ ಆಗಲ್ಲ. ಯಾವ್ದಕ್ಕೂ ಎಮರ್ಜೆನ್ಸಿ ಇರ್ಲಿ ಅಂತ ಹೇಳಿ 2 ಮಾತ್ರೆ ತಂದಿಟ್ಟಿದ್ದೆ, ಅದನ್ನೇ ಹಾಕೊಂಡೆ. ಡಾಕ್ಟರ್ ಅಷ್ಟೇ ನೈಟ್ ಬರ್ತೀನಿ ಅಂತ ಹೇಳಿದ್ರು. ನಾನು ಹೆಂಗೋ ಟ್ಯಾಬ್ಲೆಟ್ ಹಾಕೊಂಡಿದ್ದೀನಲ್ಲ, ನೈಟ್ ನೋಡೋಣ ಅಂತ ಸುಮ್ಮನಾದೆ. ಯಾಕಂದ್ರೆ ನಾವು ಯಾವತ್ತೂ ಯಾರ ಮೇಲೂ ಡಿಪೆಂಡ್ ಆಗಕ್ ಆಗಲ್ಲ. ನಾವು ಮೊದಲೇ ಇರೋದು ಹಳ್ಳಿಲಿ. ಮತ್ತೆ ನಾವು ಅಷ್ಟೇ ನಮ್ಮ ಮನೆಯಲ್ಲೂ ನಾವು ಕುರಿ ಸಾಕ್ತಿವಿ ಅಂದ್ರೆ ಬೇಡ ಅಂತಾರೆ.
ನಾವು ಸಾಕ್ತಿವಿ ಅಂತ ಡಿಸೈಡ್ ಮಾಡಿದ್ಮೇಲೆ ನಾವೇ ನೋಡ್ಕೊಬೇಕು. ಅವ್ರಿಗೆ ಏನು ಸಣ್ಣ ಪುಟ್ಟ ಕೆಲಸ ಕೊಡ್ಬೋದು, ನೀರ್ ಹಾಕು, ಸ್ವಲ್ಪ ಏನಾದ್ರು ಕೊಡು ಅಂತ. ನಾವು ಪೂರ್ತಿ ಕೆಲಸ ಅವ್ರ ಮೇಲೆ ವಹಿಸೋಕ್ ಆಗಲ್ಲ. ಸಂಜೆನು ಡಾಕ್ಟರ್ ಬಂದ್ರು, ಸ್ವಲ್ಪ ಮರಿಗಳಿಗೆಲ್ಲ ಇಂಜೆಕ್ಷನ್ ಮಾಡಿದ್ರು. ನಾನು ಇಂಜೆಕ್ಷನ್ ಇಸ್ಕೊಂಡು ಲಾಸ್ಟ್ 1-2 ಮರಿಗೆ ನಾನು ಮಾಡಿದೆ. ಯಾಕಂದ್ರೆ ಅವ್ರ ಮೇಲೆ ಡಿಪೆಂಡ್ ಆಗಕ್ಕೂ ಆಗಲ್ಲ. ಅವರು ಮತ್ತೆ ಎಲ್ಲೋ ಇರ್ತಾರೆ ಎಲ್ಲಾ ಟೈಮು. ಇಲ್ಲಿ ಎಮರ್ಜೆನ್ಸಿ ಇದ್ರೆ ನಾವೇ ಮಾಡ್ಕೋಬೇಕಾಗತ್ತೆ. ನಾಳೆ ಎಲ್ಲವಕ್ಕೂ ಡಿವಾರ್ಮಿಂಗ್ ಮಾಡ್ಬೇಕು ಅನ್ಕೊಂಡಿದೀನಿ. ಫಾಲೋ ಮಾಡ್ಕೊಳ್ಳಿ, ನಾಳೆ ಏನಾಗತ್ತಂತ ನೋಡೋಣ ಮುಂದೆ.